ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪೆನ್ ಗೋಟ್ ಫಾರಮ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಜೊತೆಗೆ ನೀವು ಏನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅಂದರೆ ನಾನು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟು ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ದಯವಿಟ್ಟು ಅಂದರೆ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಈ ನಮ್ಮ ಮರಿಗಳಿಗೆ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾಳೆ ದಿನ ಕೂಡ ಮಂಗಳವಾರ ಇದೆ. ಸೊ ನನ್ನ ಕಡೆಯಿಂದ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳೇನು ಬರ್ತಾ ಇಲ್ಲ, ಬಟ್ ಕೆಲವೊಂದು ಹೋತ್ ಮರಿಗಳು ಮತ್ತು ಕೆಲವೊಂದು ಟಗರು ಮರಿಗಳು ಬರ್ತಾಯಿದೆ. ಅದು ಬಿಟ್ಟರೆ ನಾಳೆ ದಿನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿರೋದು ತೆನೆ ಆಗಿರೋದು, ಅಂದರೆ ಪ್ರೆಗ್ನೆಂಟ್ ಆಗಿರೋದು, ಗಬ್ಬ ಆಗಿರೋದು, ಇಲ್ಲ ಆಗಿರೋದು ಅಂತ ಏನು ಕರೀತಾರಲ್ಲ, ಕುರಿಗಳು ಬರ್ತಾಯಿದೆ. ಸೊ ನಾಳೆ ನನ್ನ ಕಡೆಯಿಂದ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ನನಗೆ ಕಾಲ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ 9740013204 ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಾನು ಕಾಲ್ ಪಿಕ್ ಮಾಡ್ತೀವಿ, ನಾರ್ಮಲಿ ಟೆಕ್ಸ್ಟ್ ಮಾಡಿ. ಕೆಲವೊಬ್ಬರು ನನಗೆ ನಿನ್ನೆ ದಿನ ಫೋನ್ ಮಾಡಿ ಮರಿಗಳು ಬೇಕು, ನನಗೆ ಟಗರು ಮರಿಗಳು ಬೇಕಂತ ನಂಗೆ ಫೋನ್ ಮಾಡಿದರೆ, ಬಟ್ ನಾಳೆ ದಿನ ನಾನು ಟಗರು ಮರಿಗಳನ್ನ ಕಳಿಸ್ಕೊಡ್ತಾ ಇಲ್ಲ. ಯಾಕಂದರೆ ನಾಳೆ ದಿನ ನನ್ನ ವ್ಯವಹಾರ ಸ್ವಲ್ಪ ದೊಡ್ಡ ವ್ಯವಹಾರ ಇದೆ. ಅಂದರೆ ನಾನು ಪ್ರೆಗ್ನೆಂಟ್ ಕುರಿಗಳನ್ನ ಕಳಿಸ್ಕೊಡಲಿ ಸ್ವಲ್ಪ ಜಾಸ್ತಿ ಬಿಸಿ ಇರೋ ಕಾರಣಕ್ಕೆ ನಾಳೆ ದಿನ ನಾನು ಮರಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಡ್ತಾ ಇಲ್ಲ. ಕೆಲವೊಬ್ಬರಿಗೆ ಅಂದರೆ ಮೊನ್ನೆ ಶನಿವಾರ ಕೆಲವೊಬ್ಬರಿಗೆ ಮರಿಗಳನ್ನ ಕೊಡೋದು ನಾನು ಬಾಕಿ ಉಳಿದೆ, ಅಂದರೆ ಹೋದ ಮರಿಗಳನ್ನ ಕೊಡೋದು ಬಾಕಿ ಉಳಿದೆ. ಸೊ ಹೋದ ಮರಿಗಳನ್ನ ಕಳಿಸ್ಕೊಡ್ತೀನಿ. ಅದು ಬಿಟ್ಟು ನಾಳೆ ದಿನ ಟಗರು ಮರಿಗಳನ್ನ ಕಳಿಸ್ಕೊಡೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಿಮಗೆ ಕೂಡ ಏನಾದರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾಳೆ ದಿನ ನಾನು ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆನೆ ಕುರಿಗಳು, ಅಂದರೆ ತೆನೆ ಮೇಕೆಗಳನ್ನ ನಾನು ತೆನೆ ಕುರಿ, ತೆನೆ ಮೇಕೆ, ಪಲ್ಲಿನ ಮೇಕೆ ಅಂತ ಕರೀತಾರೆ. ಸೊ ಅವನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ಈ ಥರ ಟಗರು ಮರಿ ಮತ್ತು ಮೇಕೆ ಮರಿಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ತುಂಬ ಜನ ಫೋನ್ ಮಾಡಿ ಬೇಜಾರಾಗಿರುತ್ತೆ. ಸೊ ದಯವಿಟ್ಟು ಬೇಜಾರಾಗಬೇಡಿ, ನಾನು ಕಾಲ್ ಪಿಕ್ ಮಾಡೋದಿಲ್ಲ, ಕೆಲವು ಟೈಮಲ್ಲಿ ಬೇಜಿರ್ತೀನಿ. ಸೊ ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ನನ್ನ ಹತ್ರ ಒಂದು 60 ಮರಿಗಳಿದೆ. ಸೊ 60-59 ಮರಿಗಳಿದೆ. ಸೊ ಎಲ್ಲ ವ್ಯಾಕ್ಸಿನೇಷನ್ ಮಾಡಿದಂಥ ಮರಿಗಳು. ಸೊ ತುಂಬಾ ಗಟ್ಟಿರುವಂಥ ಮರಿಗಳು ನೋಡ್ಬೋದು ವಿಡಿಯೋದಲ್ಲಿ. ತುಂಬಾ ನೀಟಾಗಿದೆ ಎಲ್ಲ ಮರಿಗಳು, ಪರ್ಫೆಕ್ಟಾಗಿ ವೈಟ್ ಇರೋ ಮರಿಗಳು. ಸೊ ನೋಡ್ಬೋದು ಎಲ್ಲ ಮರಿಗಳು ಒಂದೇ ಸಮನಾಗಿದೆ. ಎಲ್ಲ ಮರಿಗಳು ಚೆನ್ನಾಗಿರೋ ಮರಿಗಳನ್ನೇ ನಾನು ಆಯ್ದು ತೆಗೆದು ಇಟ್ಟೀನಿ. ಬಟ್ ಇವನ್ನ ಕೊಡಬೇಕು ಅಂತ ಉದ್ದೇಶ ಇಲ್ಲ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಬಕ್ರೀದ್ ಇನ್ನೇನು ಹತ್ತತ್ರ ಬರ್ತಾ ಇದೆ. ಸೊ ಕೆಲವೊಬ್ಬರು ಮುಂದಿನ ವರ್ಷಕ್ಕೆ ಅಂದರೆ ಈ ಸದ್ಯಕ್ಕೆ ಬರುತ್ತಲ್ಲ ಬಕ್ರೀದ್, ನೆಕ್ಸ್ಟ್ ಇಯರ್ ಬರುತ್ತಲ್ಲ ಬಕ್ರೀದ್, ಅಂದರೆ ಈ ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ ಬರುತ್ತಲ್ಲ ಆ ಬಕ್ರೀದಿಗೋಸ್ಕರ ಕೆಲವೊಬ್ಬರು ಮರಿಗಳನ್ನ ಕಳಿಸ್ಕೊಡಿ ಅಂತ ಮರಿಗಳನ್ನ ತೊಗೋತೀವಿ ಅಂತ ತುಂಬ ಜನ ಫೋನ್ ಮಾಡಿದ್ರು. ಅಂದರೆ ಅವರ ಅರ್ಥ ಅವರಿಗೆ ಮಳೆಗಾಲ ಶುರುವಾಗುತ್ತೆ, ಮತ್ತು ಜೊತೆಗೆ ಬಕ್ರೀದ್ ಮುಗಿದ ತಕ್ಷಣ ಶೆಡ್ಗಳು ಖಾಲಿ ಆದಮೇಲೆ ಮತ್ತೆ ಮರಿಗಳನ್ನ ತೊಗೊಳ್ಳೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ಮರಿಗಳನ್ನ ತೊಗೋಬೇಕಂತ ಕೆಲವೊಬ್ಬರು ಜನ ಅಂದ್ಕೊಂಡು ಕೆಲವೊಬ್ರು ಮರಿಗಳನ್ನು ಕೂಡ ತೊಗೊಂಡಿದ್ದಾರೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೂ ಕೂಡ ಮರಿಗಳಿದೆ. ಸೊ ಕೊಡಬೇಕಂತ ಉದ್ದೇಶ ಏನಿಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಮರಿಗಳು ಬೇಕಾದ್ರೆ ನೇರವಾಗಿ ನನ್ನ ಫಾರ್ಮ್ಗೆ ಬಂದು ವಿಸಿಟ್ ಕೊಡ್ಬೋದು. ನಿಮಗೆ ಮರಿಗಳು ಬೇಕಾದರೆ ನಿಮಗೆ ಬೇಕಂತ ಮರಿಗಳನ್ನ ನೀವು ಕೂಡ ಆಯ್ದು ತೆಗೆದು ತೊಗೊಂಡು ಹೋಗ್ಬೋದು. ಬಟ್ ಈ ಮರಿಗಳನ್ನ ಲಾಟ್ ಇದೆ. ಸೊ ಇದು 60 ಮರಿ ಒಂದು ಮರಿನೋ ಕಡಿಮೆ ಇದೆ. ಬಟ್ ಪೂರ್ತಿ ಒಂದು 50 ಮರಿಗಳ ಮೇಲೆ ತೊಗೊಂಡ್ರೆ ಈ ಮರಿಗಳನ್ನ ಕೊಡೋದಿಲ್ಲ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.